ಮುರಿದು ಬೀಳುವ ಸ್ಥಿತಿಯಲ್ಲಿ ವಿದ್ಯುತ್ ಕಂಬ. ಕಣ್ಣಿದ್ದು ಕುರುಡರಾದ ಬೆಸ್ಕಾಂ ಅಧಿಕಾರಿಗಳು. ಬೆಸ್ಕಾಂ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವ ಘಟನೆ ಗುರುಗುಂಟ ಗ್ರಾಮದಲ್ಲಿ ಜರುಗಿದೆ. ಸಾರ್ವಜನಿಕರು ಬೆಸ್ಕಾಂ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಕ್ರಮಕ್ಕೂ ಮುಂದಾಗಿಲ್ಲ. ಕ್ಷಣಾರ್ಧದಲ್ಲಿ ಮುರಿದು ಬೀಳುವ ವಿದ್ಯುತ್ ಕಂಬ. ಅದನ್ನು ಕಂಡು ಸ್ಥಳೀಯರಲ್ಲಿ ಭಯದ ವಾತಾವರಣ ಮೂಡಿದೆ. ಕಣ್ಣಿದ್ದು ಕುರುಡರಾದ ಬೆಸ್ಕಾಂ ಅಧಿಕಾರಿಗಳು. ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ 4ನೇ ವಾರ್ಡಿನ ಮುಮೀನ್ ಗಲ್ಲಿಯಲ್ಲಿ ಶಂಕಣ್ಣ ನಾಯಕ ಇವರ ಮನೆಯ ಮುಂದೆ ವಿದ್ಯುತ್ ಕಂಬದ ಅಪಾಯವನ್ನು ಕಣ್ಣೆದುರೇ ನೋಡುತ್ತಿದ್ದರೂ ಬೆಸ್ಕಾಂ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ಘಟನೆ ಗುರುಗುಂಟ ಗ್ರಾಮದಲ್ಲಿ ಜರುಗಿದೆ. ವಿದ್ಯುತ್ ಕಂಬದಲ್ಲಿ ಬಿರುಕು ಮೂಡಿದ್ದು ಯಾವುದೇ ಕ್ಷಣಾರ್ಧದಲ್ಲಿ ಸಹ ನೆಲಕ್ಕೆ ಬೀಳುವ ಸಂಭವವಿದ್ದು ಸ್ಥಳೀಯರಲ್ಲಿ ಭಯಂಕರ ಆತಂಕ ಮನೆ ಮಾಡಿದೆ. ಬೆಸ್ಕಾಂ ಅಧಿಕಾರಿಗಳು ಇದರ ಬಗ್ಗೆ ಸುಳ್ಳು ಭರವಸೆ ನೀಡಿರುತ್ತಾರೆ. ಇಲ್ಲಿನ ವಸತಿ ಪ್ರದೇಶದಲ್ಲಿ 3-4 ವರ್ಷಗಳಿಂದ ವಿದ್ಯುತ್ ಕಂಬ ಬಾಗಿದ್ದು ವಿದ್ಯುತ್ ಕಂಬಗಳ ಬಗ್ಗೆ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇವಾಗ ಮಳೆಗಾಲ ಇರುವುದರಿಂದ ಗಾಳಿ ಮಳೆಗೆ ಯಾವುದೇ ಬೇಕಾದರೂ ವಿದ್ಯುತ್ ಕಂಬ ನೆಲಸಮ ಆಗುವ ಸಂಭವವಿದ್ದು ಮನೆಗಳ ಮೇಲೆ ಹಾಗೂ ಸಾರ್ವಜನಿಕರು ನಡೆದಾಡುವವರ ಮೇಲೆ ಬೀಳುವ ಭೀತಿ ಎದುರಾಗಿದೆ. ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಕ್ರಮಕ್ಕೂ ಮುಂದಾಗಿಲ್ಲ. ಮನವಿ ಸಲ್ಲಿಸಿದರೂ ಮೇಲಾಧಿಕಾರಿಗಳು ಮಾಹಿತಿ ನೀಡಿದಾಗ ಇವತ್ತು ಮಾಡೋಣ, ನಾಳೆ ಮಾಡೋಣ, ಲೇಬರ್ ಇಲ್ಲ ಅನ್ನೋ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ. ಕ್ರಮಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಬೀಳುವ ಗಾಳಿಗೆ ವಿದ್ಯುತ್ ಕಂಬ ಒಂದು ವೇಳೆ ನೆಲಸಮವಾದರೆ ಪಕ್ಕದಲ್ಲಿ ಸಾರ್ವಜನಿಕರ ಮನೆಗಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಓಡಾಡುವ ರಸ್ತೆ ಇದ್ದು ಒಂದು ವೇಳೆ ಸಾರ್ವಜನಿಕರಿಗೆ ತೊಂದರೆಯಾದರೆ ಇದಕ್ಕೆ ನಿರ್ವಹಣೆ ಯಾರು ಎಂದು ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಇದರ ಪರಿಣಾಮವಾಗಿ ಮನೆಯ ಮುಂದೆ ಚಿಕ್ಕ ಮಕ್ಕಳನ್ನು ಆಟಕ್ಕೆ ಬಿಡುವ ಪಾಲಕರು ಹೆದರುತ್ತಿದ್ದಾರೆ ಎಂದು ಸ್ಥಳೀಯರಾದ ವೆಂಕಣ್ಣ ನಾಯಕ್, ಇಮಾಮ್ ಸಾಬ್, ಶಂಸುದ್ದೀನ್, ಅಮರೇಶ್ ಡ್ರೈವರ್ ಆರೋಪಿಸಿದ್ದಾರೆ. ಭೀಮನಡೆ ನ್ಯೂಸ್ ಕನ್ನಡ ವಾಹಿನಿಯ ಶಿವು ಅಡ್ಕೇರ್ರವರು ಸ್ಥಳದಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದಾಗ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಇನ್ನು 3-4 ದಿನದಲ್ಲಿ ಕೆಲಸ ಮಾಡುತ್ತೇವೆ ಅನ್ನುವ ಭರವಸೆ ನೀಡಿದ್ದಾರೆ. ವರದಿ ಶಿವು ಅಡ್ಕೇರ್, ಗುರುಗುಂಟ.